ಕಾಣಿಸ್ತಾ ಇದೆಯಾ ನಿಮ್ಗೆ? ಇದೆಲ್ಲ ಅಡ್ಡ ಇದೆ, ಗಾಡಿ ತಗೊಂಬನ್ನಿ ಅಂತ ಹೇಳ್ತಾರೆ. ಮೇಲ್ಗಡೆ ಟಚ್ ಆಗ್ತಾ ಐತೆ ತಗೊಂಬಂದ್ರೆ. ಈ ಪೈಪ್ಸ್ ಇದೆ ನೋಡಿ, ಈ ಪೈಪ್ಸ್ ಎಲ್ಲ ಟಚ್ ಆಗ್ತಾ ಐತೆ ಗಾಡಿಗೆ. ತಗೊಂಡ್ ಹೋಗಕ್ ಆಗ್ತಾ ಇಲ್ಲ. ಒಳಗಡೆ ತಗೊಂಬನ್ನಿ ಅಂತಾರೆ ನೋಡಿ. ಡ್ಯೂಟಿ ಕಂಪ್ಲೀಟ್ ಆಯ್ತು, ಟ್ರಿಪ್ ಎಂಡ್ ಮಾಡಿದೆ. ಅಮೌಂಟ್ ನೋಡಿ, ನೀವು ಸಸ್ಪೆಂಡ್ ಆಗಿದ್ದೀರಾ ಅಂತ ಬಂದಿದ್ಯಾ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕೂಲ್ ಮಿನಿ ಟ್ರಕ್ಗೆ. ಎಲ್ಲರಿಗೂ ಶುಭ ಮುಂಜಾನೆ ಅಂತ ಹೇಳ್ತಾ 8 ಗಂಟೆಗೆ ಡ್ಯೂಟಿ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಕೋಟ್ರಲ್ಲಿ ಬಂದಿರೋದು 660 ರೂಪಾಯಿ. ತನಿಸಂದ್ರ ಇಂದ ಇಂದ್ರಾನಗರ ಡ್ರಾಪ್ ಇರೋದು 660 ರೂಪಾಯಿದು. ಕಸ್ಟಮರ್ ಕಾಲ್ ಮಾಡಿದೆ, ಸರ್ 2 ಸ್ಟೀಲ್ ಪೈಪ್ ಇದೆ, ಬನ್ನಿ ಹಾಕೊಂಡು ಹೋಗ್ಯಾನೆ ಅಂತ ಹೇಳಿದ್ರು. ಆಯ್ತು ಸರ್ ಬರ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ದಯಮಾಡಿ ನನ್ನ ವಿಡಿಯೋ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆ ಬೆಲ್ ಐಕನ್ ಆಲ್ ಪ್ರೆಸ್ ಮಾಡಿ, ಯಾಕಂದ್ರೆ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಡೈರೆಕ್ಟ್ ಆಗಿ ಸಿಗೋಣ. ಗುರು ಲೋಡ್ ನೋಡ್ತೀರಾ ಎಷ್ಟಿದೆ ಅಂತ? ಲೋಡ್ ಮಾಡ್ಕೊಂಡಿದೀನಿ. ನೀವು ಲೋಡ್ ಮಾಡಿ ನೋಡ್ಬಿಟ್ರೆ ಗಾಬರಿ ಆಗ್ಬಿಡ್ತೀರ. ಏನಪ್ಪ ಎಷ್ಟು ಲೋಡ್ ಐತೆ, 7 ಫೀಟ್ ಬುಕ್ ಮಾಡಿದ್ದಾರೆ. ಲೋಡ್ ನೋಡಿದ್ರೆ ಎಷ್ಟಿರ್ಬೋದು ಅಂತ ನೀವು ಭಯ ಬಿದ್ದಿರ್ಬೇಕು. ಬನ್ನಿ ತೋರಿಸ್ತೀನಿ ನೋಡಿ ನಿಮ್ಗೆ. ಜೀವನದಲ್ಲೇ ನಾನಂತೂ ಈ ತರ ನೋಡಿಲ್ಲ, ಇಷ್ಟು ಲೋಡ್ ಆಗಿರೋದು ಗಾಡಿ ಯಾವತ್ತೂ ನೋಡಿಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವು ನೋಡ್ಬೇಕಾ? ಬನ್ನಿ ತೋರಿಸ್ತೀನಿ ನೋಡಿ ನಿಮ್ಗೆ. ಇದೇ ನೋಡಿ ಲೋಡ್, ಇದೆರಡೆ ಫುಲ್ ಲೋಡ್ ಆಗೈತಲ್ಲ ಗಾಡಿ. ನಿಂತ್ಕೊಳಕ್ ಜಾಗ ಇಲ್ಲ, ಕೂತ್ಕೊಳಕ್ ಜಾಗ ಇಲ್ಲ. 7 ಫೀಟ್ ಬುಕ್ ಮಾಡಿರೋದು, 750 kg ಫುಲ್ ಲೋಡ್ ಆಗೈತೆ ಗಾಡಿ ನೋಡಿ. ಇದು ಒಂದು ಎರಡು ಇರೋದು. ಪಾಪ 2 ಪೈಪ್ ಇದೆ. ಸ್ಟೀಲ್ ಪೈಪ್ ಅಂದ್ರೆ ನಾನು ಉದ್ದ ಇದೆ ಅಂತ ಮಾಡಿದೆ. ಇಷ್ಟ ಇರೋದು ಗುರು. ಇದೆರಡು, ಇದೊಂದು ಚಿಕ್ಕದು. ಟೋಟಲ್ 3 ಇದೆ. ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಿಂದಗಡೆ ನೋಡಿ ಏನು ಖಾಲಿ ಏನಿಲ್ಲ. ಇದೆರಡು. ಟೋಟಲ್ ಅಮೌಂಟ್ ತೋರಿಸ್ತೀನಿ ನೋಡಿ ನಿಮ್ಗೆ. ಅಮೌಂಟ್ ನೋಡಿ 660 ರುಪೀಸು. ಕಿಲೋಮೀಟರ್ ಸ್ವಲ್ಪ ಜಾಸ್ತಿ ಐತೆ. 15 ಕಿಲೋಮೀಟರ್ ಇದೆ, 14 ಕಿಲೋಮೀಟರ್ 46 ನಿಮಿಷ ತೋರಿಸ್ತಾ ಇದೆ. ಬನ್ನಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಫ್ರೆಂಡ್ಸ್ ನೋಡಿ, ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇಷ್ಟು ದಿನ ನೋ ಬ್ರೋಕರ್ ಐಡಿ ಇರ್ಲಿಲ್ಲ. ಇವಾಗ ನೋ ಬ್ರೋಕರ್ ಐಡಿ ಮಾಡಿಸಿದೀನಿ ಆಕ್ಟಿವೇಟು. ಒಂದು ಡ್ಯೂಟಿ ಆದ್ರೂ ಬರ್ಬೇಕಲ್ವಾ? ಒಂದು ಡ್ಯೂಟಿ ಬಂದಿಲ್ಲ. ಅದ್ರಲ್ಲಿ ಬೇರೆ ಮೊನ್ನೆನೆ ಒಂದು ಬಂದಿತ್ತು. ಯಾವತ್ತು ಆಕ್ಟಿವೇಶನ್ ಮಾಡ್ಕೊಂಡ್ ಬಂದೆ, ಅವತ್ತು ಒಂದು ಡ್ಯೂಟಿ ಬಂತು. ಆಕ್ಸೆಪ್ಟ್ ಮಾಡ್ಲಿಲ್ಲ, ಯಾಕಂದ್ರೆ ಲೇಟ್ ಆಗಿತ್ತಲ್ಲ. ಬರ್ತಾ ಇಲ್ವ ಅಂತ ಚೆಕ್ ಮಾಡಿದೆ ನಾನು. ಬಂತು ಒಂದು ಡ್ಯೂಟಿ 670 ರೂಪಾಯಿಗೆ ಏನೋ ಒಂದು ಬಂದಿತ್ತು. ಆಕ್ಸೆಪ್ಟ್ ಮಾಡಲಿಲ್ಲ ನಾನು. ನೆನ್ನೆ ಫುಲ್ಲು ದಿನ, ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ಆನ್ ಮಾಡಿಟ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಡ್ಯೂಟಿನಾದ್ರೂ ಬರ್ಬೇಕಲ್ವಾ? ಒಂದು ಡ್ಯೂಟಿ ಬಂದಿಲ್ಲ ಗುರು. ಒಂದಾದ್ರೂ ಬಂದ್ರೆ ಹೌದು ಬಿಡಪ್ಪ ಬರ್ತಾ ಇದೆ ಡ್ಯೂಟಿ, ಬೇರೆಯವರಾದ್ರೂ ಎಕ್ಸೆಪ್ಟ್ ಮಾಡ್ತಾ ಇದಾರೆ ಅಂದ್ರೆ ಒಂದು ಮಾತು. ಯಾರು ಅಕ್ಸೆಪ್ಟು ಮಾಡ್ತಾ ಇಲ್ಲ, ಯಾವ್ದು ಡ್ಯೂಟಿನೂ ಬರ್ತಾ ಇಲ್ಲ. ಟೋಟಲ್ ಚೆನ್ನಾಗಿ ಕೊಡ್ತಾ ಇದ್ದಾನೆ ಗುರು. ಒಂದು 15 ನಿಮಿಷ 20 ನಿಮಿಷಕ್ಕಾದ್ರೂ ಒಂದು ಬರುತ್ತೆ. ಬಟ್ ನಾನು ಎತ್ಕೊಳ್ಳಿಲ್ಲ. ನಮ್ ಬೇರೆ ಡ್ರೈವರ್ಸ್ ಆದ್ರೂ ಎತ್ಕೊಂತಾರೆ. ಖುಷಿ ವಿಚಾರನೇ. ಎಲ್ಲರೂ ದುಡಿಬೇಕು, ನಾನು ಒಬ್ನೇ ಅಂತ ಅಲ್ಲ. ಎಲ್ಲರೂ ದುಡಿಲಿ. ದೇವರು ನಮ್ಮ ಮನೆ ಬರದಲ್ಲಿ ಎಷ್ಟು ಬರ್ದಿರ್ತಾನೋ ಅಷ್ಟು ಸಿಗುತ್ತೆ ನಮ್ಗೆಲ್ಲರಿಗೂ. ನೋಡಿ ಏನೋ ದುಡ್ದಿಲ್ಲಪ್ಪ ಅಂದ್ರೂ ದಿನಕ್ಕೆ 2000 ಮಿನಿಮಮ್ ದುಡಿತೀವಿ. 1500 ಆದ್ರೂ ಮಿನಿಮಮ್ ದುಡಿತೀವಿ. ಒಂದಿನದ್ದು ನಮ್ದು ಮನೆ ಖರ್ಚು, ನಮ್ಮ ಹೆಂಡತಿ ಮಕ್ಕಳು ಸಾಕುವಷ್ಟು ದೇವರು ಕೊಡ್ತಾನೆ ನಮ್ಗೆ. ಅಷ್ಟೇ ಖುಷಿ. ಎಲ್ಲರೂ ದುಡಿಲಿ, ನಾನು ಒಬ್ನೇ ದುಡಿಬೇಕಂತಲ್ಲ, ದುಡಿಲಿ. ಬಟ್ ಡ್ಯೂಟಿ ಬರ್ಬೇಕಲ್ವಾ? ಆ್ಯಪ್ ನೀವು ಮಾಡಿದಿರ ಅಂದಮೇಲೆ ಅದ್ರ ಬಗ್ಗೆ ಸ್ವಲ್ಪ ನೀವು ಎಲ್ಲರಿಗೂ ತಿಳಿಸ್ಬೇಕು. ಈ ತರ ಇದೆ, ಈ ತರ ಒಂದ್ ಸ್ವಲ್ಪ ಡ್ರೈವರ್ಗಳಿಗೂ ಸ್ವಲ್ಪ ನೀವು ಇನ್ಸೆಂಟಿವ್ ಕೊಡಬೇಕು. ಮತ್ತೆ ಕಸ್ಟಮರ್ಗೂ ಸ್ವಲ್ಪ ಆಫರ್ಸ್ ಏನೋ ಕೊಟ್ರೆ ಅವರು ಬುಕ್ ಮಾಡ್ತಾರೆ. ನೀವೇನು ಮಾಡಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಹೇಳಿ? ನೋಡಿ ಈ ತರ ಇದೆ ಪರಿಸ್ಥಿತಿ. ಬೆಂಗಳೂರಲ್ಲಿ ಜೀವನ ಮಾಡೋದು ಬಹಳ ಕಷ್ಟ ಐತೆ. ದುಡಿಬೇಕಲ್ವಾ? ನಾನು ಒಬ್ಬನೇ ಅಂತಲ್ಲ, ಬಹಳ ಜನ ಇದ್ದಾರೆ ಡ್ರೈವರ್ಸ್ಗಳು. ಒಬ್ಬೊಬ್ಬರಿಗೆ ಒಂದು ಡ್ಯೂಟಿ ಬರ್ತಾ ಇಲ್ಲ. ಪ್ರೈಮ್ ಪಾರ್ಟ್ನರ್ ಆಗಿಲ್ಲ ಅವರು. ನಾನು ಕಷ್ಟಪಟ್ಟಿದ್ದೀನಿ ಗುರು. 1 ತಿಂಗಳಾಯ್ತಲ್ವಾ? 1 ತಿಂಗಳಲ್ಲಿ ಒಂದು 20-25 ದಿನ ಕಷ್ಟಪಟ್ಟಿದ್ದೀನಿ. ಇವಾಗ ಒಂದು 5 ದಿನ ಆಯ್ತು. ಪ್ರೈಮ್ ಪಾರ್ಟ್ನರ್ ಯಾವಾಗಿಂದ ಆಗಿದ್ದೀನಿ. ಸ್ವಲ್ಪ ಡ್ಯೂಟಿ ಚೆನ್ನಾಗಿ ಬರ್ತಾ ಇದೆ, ಯಾಕಂದ್ರೆ 10 ಸೆಕೆಂಡ್ ಡಿಲೇ ಇಲ್ಲ. ಅಡ್ವಾಂಟೇಜ್ ಇದೆ ನನಗೆ. 10 ಸೆಕೆಂಡ್ ಮುಂಚೆನೆ ಡ್ಯೂಟಿ ಆಕ್ಸೆಪ್ಟ್ ಮಾಡ್ಬೋದು ನಾನು. ಆ ಥರ ಇದೆ ನೋಡಿ. ನೀವು ಕಷ್ಟಪಟ್ಟು ದುಡೀರಿ, ದೇವ್ರು ಎಲ್ವ ಕೊಟ್ಟೆ ಕೊಡ್ತಾನೆ. ಎಷ್ಟಾದ್ರೂ ಸ್ವಲ್ಪನಾದ್ರೂ ಸ್ವಲ್ಪ ಕೊಟ್ಟೆ ಕೊಡ್ತಾನೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊನ್ನೆ ಯಾವ್ದಾದ್ರು ಡ್ಯೂಟಿ ಬಂದ್ರೆ ಅಪ್ಡೇಟ್ ಮಾಡ್ತೀನಿ. ಡೈರೆಕ್ಟ್ ಆಗಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ, ಇಂದಿರಾನಗರ್ಗೆ. ಇವಾಗ ಪ್ರೆಸೆಂಟ್ ನಾಗವಾರ ಹತ್ರ ಇದೀನಿ, ಸಿಗ್ನಲ್ ಹತ್ರ. ಹೋಗೋಣ ಡೈರೆಕ್ಟ್ ಆಗಿ. ಗುರು ಫೈನಲಿ ಡ್ರಾಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ. ನಿಮ್ ಜೊತೆ ಮಾತಾಡ್ತಾ ಬಂದೆ. ಆರಾಮಾಗಿ ಬಂತು, ಏನ್ ಟ್ರಾಫಿಕ್ ಇರ್ಲಿಲ್ಲ. ಒಂದು 35 ನಿಮಿಷದಲ್ಲಿ 15 ಕಿಲೋಮೀಟರ್ ಬಂದು ರೀಚ್ ಆಗಿದ್ದೀನಿ. ಕಸ್ಟಮರ್ ಕಾಲ್ ಮಾಡಿದ್ದೆ, ಒಂದು 5 ನಿಮಿಷ ಸರ್ ಬರ್ತಾ ಇದ್ದೀನಿ ಅಂತ ಹೇಳಿದ್ರು.
ಮೆಟೀರಿಯಲ್ನ ಅವ್ರಿಗೆ ಕೊಟ್ಟು ಅಮೌಂಟ್ನ ಪೇ ಮಾಡಿಸ್ಕೊಂಡ್ರೆ ಆಯಿತು. ಫಸ್ಟ್ ಡ್ಯೂಟಿ ಕಂಪ್ಲೀಟ್ ಆಯಿತು. 660 ರೂಪಾಯಿ ಏನೈತೆ, ಹೌದು 660 ರೂಪಾಯಿ ಫಸ್ಟ್ ಡ್ಯೂಟಿ ಕಂಪ್ಲೀಟ್ ಆಯಿತು. ಸೆಕೆಂಡ್ ಡ್ಯೂಟಿ ನೋ ಬ್ರೋಕರು ಮತ್ತು ಅಂಕಲ್ ಡೆಲಿವರಿ ಪೋಟ್ರು 3 ಆನ್ಲೈನಲ್ಲಿ ಇರ್ತೀನಿ. ಯಾವ ಡ್ಯೂಟಿ ಬರುತ್ತೋ ಅದನ್ನು ಮಾಡೋಣ, ಮತ್ತು ಯಾವುದಾದ್ರೂ ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡಿ ಇವಾಗ ಒಂದು ಡ್ಯೂಟಿ ಕಂಪ್ಲೀಟ್ ಮಾಡಿದೆ. ಅಷ್ಟೊತ್ತಿಗೆ ಒಂದು 5 ನಿಮಿಷದಲ್ಲೇ ಸೈಡ್ ಬಂದು ಕೂತ್ಕೊಂಡಿದ್ದೆ, ಸೈಡ್ ಹಾಕಿ ಗಾಡಿನ. ಇನ್ನೊಂದು ಡ್ಯೂಟಿ ಬಂದೈತೆ. ಪಿಕಪ್ ಇರೋದು ದೊಮ್ಲೂರು, ಡ್ರಾಪ್ ಬಂದು ತಮ್ರಹಳ್ಳಿ. ಟೋಟಲ್ ಅಮೌಂಟು 500 ಚಿಲ್ಲರೆ ಐತೆ. 550 ರೂಪಾಯಿ ಏನೋ ಇದೆ, 510 ರೂಪಾಯಿ ಇರೋದು. ಇವಾಗ ಟೈಮ್ ಬಂದು 10 ಗಂಟೆ 16 ನಿಮಿಷ. ಒಂದು ಡ್ಯೂಟಿ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ 2ನೇ ಡ್ಯೂಟಿ ಪಿಕಪ್ ಮಾಡ್ಕೊಂಡಿದ್ದೀನಿ, ಆಕ್ಸೆಪ್ಟ್ ಮಾಡಿದ್ದೀನಿ. ಪಿಕಪ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ. ಕಸ್ಟಮರ್ ಕಾಲ್ ಮಾಡಿದ್ದೆ, ಸರ್ ಒಂದು 5 ನಿಮಿಷ ಆಗುತ್ತೆ ಬರ್ತೀನಿ ಅಂತ ಹೇಳಿದೆ. ಬನ್ನಿ ಸರ್ ಬನ್ನಿ ಅಂತ ಹೇಳಿದ್ರು. ಹೋಗ್ತಾ ಇದ್ದೀನಿ. ಯಾಕೋ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ, ಚೆನ್ನಾಗಿದೆ ಡ್ಯೂಟೀಸು. ಇನ್ನು ಇವಾಗ 2ನೇ ಡ್ಯೂಟಿ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ನೋಡೋಣ ಸಾಯಂಕಾಲವರೆಗೂ ಎಷ್ಟಾಗುತ್ತೆ ಅರ್ನಿಂಗ್ಸ್ ಅಂತ. 5,000 ದುಡಿಬೇಕಂತ ಅನ್ಕೊಂಡಿದ್ದೀನಿ. ಕ್ವಶನ್ ಮಾರ್ಕು. 5,000 ದುಡಿತೀನಿ ಅಂತ ಅಲ್ಲ, ದುಡಿಬೇಕು ಅನ್ಕೊಂತಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಅರ್ನಿಂಗ್ಸ್ ಅಂತ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಗುರು ಫೈನಲಿ ಸೆಕೆಂಡ್ ಡ್ರಾಪ್ ಕೂಡ ಕಂಪ್ಲೀಟ್ ಆಯಿತು. ಸೆಕೆಂಡ್ ಡ್ಯೂಟಿ ಕೂಡ ಕಂಪ್ಲೀಟ್ ಮಾಡಿದೆ. ಅವರು ವಿಡಿಯೋ ಮಾಡೋಕ್ಕೆ ಬೇಡ ಅಂತ ಹೇಳಿದ್ರು, ಯಾಕಂದರೆ ಪರ್ಸ್ನಲ್ ಇದೆ ಅಂತ ಏನೋ ಅದು, ಅದಕ್ಕೋಸ್ಕರ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು. ಅದಕ್ಕೆ ಪಿಕಪ್ಪು ಮತ್ತು ಲೋಡಿಂಗ್ ಮಾಡೋದು ಮತ್ತು ಅನ್ಲೋಡಿಂಗ್ ಮಾಡೋದು 2 ವಿಡಿಯೋ ಮಾಡೋಕ್ಕಾಗಲಿಲ್ಲ. ಟ್ರಿಪ್ ಎಂಡ್ ಮಾಡಿದ್ದೀನಿ. ಅಮೌಂಟ್ ಒಂದು 100 ರೂಪಾಯಿ ಎಕ್ಸ್ಟ್ರಾನೇ ಕೊಟ್ಟರು ನನಗೆ, ಯಾಕಂದರೆ 2 ಕಡೆ ಸ್ಟಾಪ್ ಇತ್ತು. ಅವರು ಸ್ಟಾಪ್ ಆಗಿರಲಿಲ್ಲ, ಅದಕ್ಕೆ ಒಂದು ಕಡೆ ನಿಂತ್ಕೊಂತೀಣ, ಒಂದು 100 ರೂಪಾಯಿ ಬೇಕಾದ್ರೆ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿದ್ರು. ಆಯ್ತಂತ ಹೇಳ್ಬಿಟ್ಟು ಒಂದು ಕಡೆ ಸ್ಟಾಪ್ ಮಾಡಿದೆ. ಸೆಕೆಂಡ್ ಸ್ಟಾಪು ಡೈರೆಕ್ಟಾಗಿ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ತೊಗೊಂಬಂದು ಹಾಕಿದೆ. 510 ರೂಪಾಯಿ ಆಗಿತ್ತು, 600 ರೂಪಾಯಿ ಕೊಟ್ಟಿದ್ದಾರೆ. ಬಿಡಿ ಖುಷಿ ಆಯಿತು. ಅದು ಟ್ರಿಪ್ ಎಂಡ್ ಮಾಡ್ತಿದ್ದಂಗೆ ಇನ್ನೊಂದು ಬಂದೈತೆ, ಚಿನ್ನಪ್ಪನಹಳ್ಳಿ ಸಂಜಯ್ ನಗರ ಡ್ರಾಪ್ ಇರೋದು, ಕೋಟ್ರಲ್ಲೇ ಬಂದಿರೋದು. ಅದು ಕೂಡ ಅಮೌಂಟ್ ಬಂದು 628 ರೂಪಾಯಿನೂ ಐತೆ. ತೋರಿಸ್ತೀನಿ, ನೀವು ನೋಡ್ತೀನಿ ನಾನು ಕೂಡ. ಅದು 623 ರೂಪಾಯಿ ಅಮೌಂಟ್ ಇರೋದು. ಪಿಕಪ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ. 3 ಕಿಲೋಮೀಟರ್ ಪಿಕಪ್ ಇದೆ. ಕಸ್ಟಮರ್ ಕಾಲ್ ಮಾಡಿದೆ, ಸರ್ ಬನ್ನಿ ಕರೆಕ್ಟ್ ಇದೆ ಲೊಕೇಶನ್ ಅಂತ ಹೇಳಿದ್ರು. ಎಕ್ಸಾಕ್ಟ್ ಇವಾಗ ನಾನು KR ಪುರಮಲ್ಲಿ ಇದ್ದೀನಿ. ಎಕ್ಸಾಕ್ಟ್ ಸರಿ, ಏನು ನಾನು ಯಾವುದೋ ಗೂಗಲ್ ಹೇಳ್ತೀನಿ, KR ಪುರಮಲ್ಲಿ ಇದ್ದೀನಿ, ಹೋಗ್ತಾ ಇದ್ದೀನಿ. ಬರೀ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ, ಏನಿದೆ ಮೆಟೀರಿಯಲ್ ನೋಡೋಣ. ಕೇಳಿಲ್ಲ ನಾನು ಕಸ್ಟಮರ್ಗೆ, ಸರಿ ಲೊಕೇಶನ್ ಕರೆಕ್ಟ್ ಇದೆ ಅಂತ ಅಷ್ಟೇ ಹೇಳಿದ್ದು. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಏನಿದೆ ಮೆಟೀರಿಯಲ್ ನೋಡಿಕೊಂಡು ಲೋಡ್ ಮಾಡ್ಕೊಳ್ಳೋಣ. ಗುರು ನೋಡಿ ಪಿಕಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ. 3 ಕಿಲೋಮೀಟರ್ ಪಿಕಪ್ ಇತ್ತು, ಬಂದು ನಿಂತ್ಕೊಂಡಿದ್ದೀನಿ. ಮೆಟೀರಿಯಲ್ ಲೋಡ್ ಮಾಡ್ತಾ ಇದ್ದಾರೆ. ಇದೊಂದು ಬಾಕ್ಸು, ಇನ್ನೊಂದು ತೊಗೊಂಬರಕ್ಕೆ ಹೋಗಿದ್ದಾರೆ ಒಳಗಡೆ. ಯಾವ ಬಾಕ್ಸು ಏನಂತ ಗೊತ್ತಿಲ್ಲ, ಹಾಕೊಂಡು ಹೋಗೋಣ. ಎಷ್ಟಿದಾವೆ ಗೊತ್ತಿಲ್ಲ, ಅದನ್ನು ಕೇಳಿಲ್ಲ ನಾನು. ಹಂಗೆ ಲೋಡ್ ಮಾಡ್ತಾಯಿದ್ರು, ಲೋಡ್ ಮಾಡ್ತಾ ಇದ್ದಾರೆ. ಮಾಡಲಿ, ಅಷ್ಟೊತ್ತಿಗೆಲ್ಲ ಟ್ರಿಪ್ ಸ್ಟಾರ್ಟ್ ಮಾಡಿಬಿಡೋಣ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ಬನ್ನಿ. ನೆಟ್ವರ್ಕ್ ಬೇರೆ ಸ್ಲೋ ಬರುತ್ತೆ ಗುರು ಇದಕ್ಕೆ, ಯಾಕೋ ಗೊತ್ತಿಲ್ಲ. ಯಾವಾಗ ನೋಡಿದ್ರು ಸ್ಲೋನೇ ಇರುತ್ತೆ. ಎಷ್ಟು ಕಿಲೋಮೀಟ್ರ್ ಐತೆ? 14 ಕಿಲೋಮೀಟ್ರು. ನೋಡೋಣ. ಮಾರ್ತಳ್ಳಿ ಡ್ರಾಪು 16. ಈ ಕಡೆಯಿಂದ ಹೋದ್ರೆ ಇದೇ ಚೆನ್ನಾಗಿದೆ. 14 ಕಿಲೋಮೀಟ್ರ್ 34 ನಿಮಿಷ. ಬನ್ನಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಡೈರೆಕ್ಟಾಗಿ ಲೋಡ್ ಮಾಡಲಿ, ಅದೊಂದು ಆಗಲಿ ಲೋಡು ಆದ ತಕ್ಷಣ ಡೈರೆಕ್ಟ್ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಡ್ರಾಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಅನ್ಲೋಡ್ ಮಾಡ್ತಾ ಇದ್ದಾರೆ ನೋಡಿ. ಒಂದೇ ಬಾಕ್ಸ್ ಇರೋದು. ಎಕ್ಸಾಕ್ಟ್ ಮಾರ್ತಳ್ಳಿಲಿ ಇದ್ದೀನಿ ನಾನು. ಮಾರ್ತಳ್ಳಿ ಬಸ್ ಸ್ಟಾಪ್ ಮುಂದೆ ಅನ್ಲೋಡ್ ಮಾಡ್ತಾ ಇದ್ದಾರೆ. ಖುಷಿ ಆಯ್ತು. ಇವತ್ತು ಮಧ್ಯಾಹ್ನ ಟೈಮ್ ಬಂದು 12 ಗಂಟೆ 24 ನಿಮಿಷ. ಇವಾಗಲೇ 3 ಡ್ಯೂಟಿ ಕಂಪ್ಲೀಟ್ ಆಗಿದೆ. 2,000 ಅರ್ನಿಂಗ್ ಆಗೈತೆ. ಟ್ರಿಪ್ ಎಂಡ್ ಮಾಡಿಬಿಡ್ತೀನಿ. ಅಮೌಂಟ್ ಬಂದು ನೋಡೋಣ ಇರಿ ಎಷ್ಟು ತೋರಿಸುತ್ತೆ ಅಂತ. ಟ್ರಿಪ್ ಎಂಡ್ ಮಾಡಿದೆ. ಅದು ಒಂದೇ ಬಾಕ್ಸ್ ಇದ್ದಿದ್ದು, ನಾನು 2 ಅಂತ ತಿಳ್ಕೊಂಡಿದ್ದೆ, ಬಟ್ ಇರೋದೇ ಒಂದಿತ್ತು ಬಾಕ್ಸು. ಅದು ಕೂಡ ಮುಗೀತು. 12ವರೆಗೆ 3 ಡ್ಯೂಟಿ ಕಂಪ್ಲೀಟ್. ಇವತ್ತು 2,000 ಅರ್ನಿಂಗ್ಸು, 623 ರೂಪಾಯಿ. ಬನ್ನಿ ಟ್ರಿಪ್ ಎಂಡ್ ಮಾಡೋಣ. ಮತ್ತೆ ಯಾವುದಾದ್ರೂ ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ. ನೋಡಿ ತಗೊಂಡು ಹೋಗ್ತಾ ಇದ್ದಾರೆ. 3ನೇ ಡ್ಯೂಟಿ ಕಂಪ್ಲೀಟ್ ಮಾಡಿ ಕೂತ್ಕೊಂಡಿದ್ದೆ. ಒಂದು 10 ನಿಮಿಷ ಕೂತ್ಕೊಂಡೆ. ಟಿಫಿನ್ ಮಾಡೋಣ ಅಂತ ಅನ್ಕೊಂಡೆ. ಅಷ್ಟರಲ್ಲೇ ಇನ್ನೊಂದು ಲೋಕಲ್ ಡ್ಯೂಟಿ ಬಂದೈತೆ, 360 ರೂಪಾಯಿದು. ವೈಟ್ ಫೀಲ್ಡ್ ಪಿಕಪ್ಪು, ವೈಟ್ ಫೀಲ್ಡ್ ಡ್ರಾಪ್ ಇರೋದು. ಅಂದರೆ ಅಲ್ಲೇ ಅಕ್ಕಪಕ್ಕ 3-4 ಕಿಲೋಮೀಟರ್ ಇರಬೇಕು. 360 ರೂಪಾಯಿ ಇದೆ ಅಮೌಂಟ್ ಬಂದು. ಪಿಕಪ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ. 3 ಕಿಲೋಮೀಟರ್ ಪಿಕಪ್ ಇದೆ.
ಅದ್ರಲ್ಲಿ ಬೇರೆ ಇವಾಗ 2 ಕಿಲೋಮೀಟರ್ ಬಂದಿದ್ದೀನಿ, ಇನ್ನೊಂದು ಕಿಲೋಮೀಟರ್ ಅಷ್ಟೇ ಇರೋದು. ಕಸ್ಟಮರ್ ಕಾಲ್ ಮಾಡಿದೆ, ಸರ್ ಮೆಟೀರಿಯಲ್ ಏನಿದೆ ಅಂತ ಕೇಳಿದಕ್ಕೆ ಬಾಕ್ಸ್ ಇದಾವೆ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಬಾಕ್ಸ್ ಇದಾವೆ ಏನಿದಾವೆ ಅಂತ ನನಗೂ ಗೊತ್ತಿಲ್ಲ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಡೈರೆಕ್ಟ್ ಆಗಿ. ನೋಡೋಣ ಎಷ್ಟು ಕಿಲೋಮೀಟರ್ ಡ್ರಾಪ್ ಇದೆ ಅಂತ. ಕಾಣಿಸ್ತಾ ಇದೆಯಾ ನಿಮ್ಗೆ? ಇದೆಲ್ಲ ಅಡ್ಡ ಇದೆ, ಗಾಡಿ ತಗೊಂಬನ್ನಿ ಅಂತ ಹೇಳ್ತಾರೆ. ಮೇಲ್ಗಡೆ ಟಚ್ ಆಗ್ತಾ ಐತೆ ತಗೊಂಬಂದ್ರೆ. ಈ ಪೈಪ್ಸ್ ಇದೆ ನೋಡಿ, ಈ ಪೈಪ್ಸ್ ಎಲ್ಲ ಟಚ್ ಆಗ್ತಾ ಐತೆ ಗಾಡಿಗೆ. ತಗೊಂಡ್ ಹೋಗಕ್ ಆಗ್ತಾ ಇಲ್ಲ. ಒಳಗಡೆ ತಗೊಂಬನ್ನಿ ಅಂತಾರೆ. ನಂದಿರೋದೇ 6 ಫೀಟ್, ಇನ್ನು 7 ಫೀಟ್ ಇದ್ದಿದ್ರೆ ಅದನ್ನೂ ಹೋಗ್ತಾ ಇರ್ಲಿಲ್ಲ. ಇಷ್ಟಾದ್ರೂ ಒಳಗಡೆ ಬಂದಿದ್ದೀನಿ, ಅಲ್ಲಿ ತಗೊಂಬಂದು ನಿಲ್ಸಿದ್ದೀನಿ. ಆದ್ರೂ ಇನ್ನೂ ಒಳಗಡೆ ತಗೊಂಬನ್ನಿ ಅಂತ ಹೇಳ್ತಾರೆ. ಆಗತ್ತಾ ಇದು? ನೀವೇ ಹೇಳಿ. ಪಿಕಪ್ ಪಾಯಿಂಟ್ ಹತ್ರ ತಂದು ಹಾಕೋಕ್ಕೆ ಎಷ್ಟು ಕಡೆ ಪರ್ಮಿಷನ್ ತೊಗೋಬೇಕು ಗೊತ್ತಾ? ಇದು ಆಫೀಸ್ದು. ಒಂದು ಅರ್ಧ ಗಂಟೆ ನಿಂತ್ಕೊಂಡು ತೊಗೊಂಬಂದು ಪಿಕಪ್ ಪಾಯಿಂಟ್ ಹತ್ರ ಹಾಕಿದ್ದೀನಿ. ಲೋಡ್ ಮಾಡ್ತಾ ಇದ್ದಾರೆ ನೋಡಿ, AC ಡಕ್ಸು. ಒಂದು ನಿಂತಿದ್ದೀನಿ, ಇವಾಗ ಅನ್ಲೋಡ್ ಮಾಡ್ತಾ ಇದ್ದಾರೆ. ಟೈಮ್ ನೋಡಿ 3 ಗಂಟೆ ಎಕ್ಸಾಕ್ಟು. ನಾನು ಬಂದಿರೋದು ಪಿಕಪ್ಗೆ 12 ಗಂಟೆಗೆ ಎಕ್ಸಾಕ್ಟ್. 3 ಅವರ್ 3.5 ಅವರ್ 360 ರೂಪಾಯಿಗೆ. ಕಸ್ಟಮರ್ ನೋಡಿದ್ರೆ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ನೋಡಿ. ಈ ಥರ ವೇಟಿಂಗ್ ಮಾಡಿಸಿದ್ರೆ ನೀವೇ ಲೆಕ್ಕ ಹಾಕೊಳ್ಳಿ. 12 ಗಂಟೆಯಿಂದ 3 ಗಂಟೆ ಅಂದರೆ 3.5 ಅವರ್ ಆಯಿತು. 360 ರೂಪಾಯಿ ದುಡಿಯೋಕ್ಕೆ. ಒಂದು ಡ್ಯೂಟಿ ಕಂಪ್ಲೀಟ್. ಬರೀ ಒಂದು ಡ್ಯೂಟಿ ಮಾಡೋಕ್ಕೆ ಬೆಳಗ್ಗೆಯಿಂದ 3 ಡ್ಯೂಟಿ ಮಾಡಿದ್ರೆ ಒಂದು 3 ಅವರಲ್ಲಿ 2000 ಅರ್ನಿಂಗ್ ಮಾಡ್ತಿದ್ದೀನಿ. ಇದು 3 ಅವರಲ್ಲಿ 360 ರೂಪಾಯಿ ಅರ್ನಿಂಗು ನೋಡಿ. ಬನ್ನಿ ಇದು ಕಂಪ್ಲೀಟ್ ಮಾಡೋಣ. ಕಂಪ್ಲೀಟ್ ಆದಮೇಲೆ ಊಟ ಮಾಡಿಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಡ್ಯೂಟಿ ಕಂಪ್ಲೀಟ್ ಮಾಡ್ತಾ ಇದ್ದಂಗೆ ಪೋರ್ಟ್ರಲ್ಲಿ ಇನ್ನೊಂದು ಡ್ಯೂಟಿ ಬಂದೈತೆ. ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ತೋರಿಸ್ತೀನಿ ನೋಡಿ ನಿಮಗೆ. ಇನ್ನೊಂದು ಬಂದೈತೆ ಡ್ಯೂಟಿ, ಆಕ್ಸೆಪ್ಟ್ ಮಾಡಿದ್ದೀನಿ. 2 ಸ್ಟಾಪ್ ಇರೋದು. ಅಮೌಂಟ್ ಬಂದು 739. ಲೋಡ್ ಮಾಡ್ತಾ ಇದ್ದಾರೆ ಮೆಟೀರಿಯಲು. ಇಲ್ಲಿಂದ ಲೋಡ್ ಮಾಡಿಕೊಂಡು ಇನ್ನೊಂದು ಕಡೆ ಹೋಗಿ ಅಲ್ಲೊಂದು ಸ್ವಲ್ಪ ಲೋಡ್ ಮಾಡ್ಕೋಬೇಕು. ಅಲ್ಲಿಂದ ಬೇಲೂರು ಮಾಕ್ಸಂದ್ರ ಡ್ರಾಪ್ ಇರೋದು ನೋಡಿ. ಬೆಳ್ಳಂದೂರು ಡ್ರಾಪ್. ಪಿಕಪ್ ಪಾಯಿಂಟ್ ಹತ್ರ ತಗೊಂಬಂದು ಹಾಕಿದ್ದೀನಿ. 600 ಮೀಟ್ರ್ ಅಷ್ಟೇ ಇತ್ತು ಪಿಕಪ್ ಪಾಯಿಂಟು. ಬಂದು ತಗೊಂಬಂದೆ. ಹಾಕ್ತಾ ಇದ್ದಾರೆ ನೋಡಿ ಮೆಟೀರಿಯಲು. ಇಂಜಿನಿಯರಿಂಗ್ ವರ್ಕ್ಸ್ ಅಂತ. ಲೋಡ್ ಆಗೈತೆ. ಟ್ರಿಪ್ ಸ್ಟಾರ್ಟ್ ಮಾಡಿಬಿಡ್ತೀನಿ. ಫಸ್ಟ್ ಪಿಕಪ್ ಪಾಯಿಂಟು ದೂರವಾಣಿ ನಗರ. ಎಷ್ಟು ಕಿಲೋಮೀಟ್ರ್ ಐತಂದರೆ 4.5 ಕಿಲೋಮೀಟ್ರ್ ಐತೆ ಫಸ್ಟ್ ಪಿಕಪ್ಪು. ಬನ್ನಿ ಹೋಗೋಣ. ಫಸ್ಟ್ ಸ್ಟಾಪ್ 4.5 ಕಿಲೋಮೀಟ್ರ್ ಇದೆ, ಅಲ್ಲಿ ಹೋಗಿ ಸಿಗೋಣ. ಅದು ನೋಡಿ ಡ್ಯೂಟಿ ನಾನು 3 ಅವರ್ ಆಯ್ತು ಅಂತ ಹೇಳಿದ್ನಲ್ಲ. ಸ್ಟಾರ್ಟಿಂಗು 12 ಗಂಟೆಗೆ ಟ್ರಿಪ್ ಸ್ಟಾರ್ಟ್ ಮಾಡಿರೋದು. 360 ರೂಪಾಯಿ ತೋರಿಸಿತ್ತು. ಎಷ್ಟು? 12 ಗಂಟೆಗೆ. 3 ಗಂಟೆಗೆ ಕಂಪ್ಲೀಟ್ ಮಾಡಿದ್ದಕ್ಕೆ ಅದು ಟೋಟಲ್ ತೋರಿಸಿದ್ದು 510 ರೂಪಾಯಿ. ನಾನು ಹೇಳ್ದೆ 3 ಅವರ್ ಕೂತ್ಕೊಳ್ಳೋಕ್ಕಾಗಲ್ಲ ಸರ್. ಅವರೆಲ್ಲ ಹೇಳ್ತಾರೆ ಪೋರ್ಟ್ರವರು, 3 ಅವರ್ ಕೂತ್ಕೊಂಡು ಹೋದ್ರೆ ನಾನು ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ. ಸಾಯಂಕಾಲವರೆಗೂ 2 ಡ್ಯೂಟಿ ಮಾಡೋದಾಗದೆ. ಅದಕ್ಕೆ 1000 ರೂಪಾಯಿ ಕೊಡ್ಬೇಕಂದ್ರೆ ಕೊಡಬೇಕು ಅಂತ ಹೇಳಿದೆ. ಸರಿ ಆಯ್ತು ಸರ್ ಕೊಡೋಣ ಬಿಡಿ, ಯಾಕೆ ಅಷ್ಟು ಇದು ಮಾಡ್ತೀರಾ ಅಂದರು. ಇಲ್ಲ ನೋಡಿ, ನಾನು ಬೆಳಗ್ಗೆ 45 ನಿಮಿಷಕ್ಕೆ 1000 ರೂಪಾಯಿ ದುಡಿದಿದ್ದೀನಿ. 3 ಅವರ್ಗೆ 3000 ದುಡಿತಾ ಇರ್ಲಿಲ್ವಾ? ಹೋಗ್ಲಿ ಬಿಡಿ, 2000 ಆದರೂ ದುಡಿತಾನೆ ಇದ್ದೆ. ಅವ್ರು ಹೇಳ್ತಾರೆ ಸರ್ 3 ಅವರ್ ನಿಂತ್ಕೋಬೇಕು ಸರ್, ಸ್ವಲ್ಪ ವೇಟ್ ಮಾಡಬೇಕು ಅಂತ. 3 ಅವರ್ ಯಾರು ವೇಟ್ ಮಾಡ್ತಾರೆ? 3 ಅವರ್ ಆಗಿಲ್ಲ, 3.5 ಅವರ್ ಆಯಿತು. ಅದು ಇಲ್ಲಿ ಬಂದು ಅನ್ಲೋಡ್ ಮಾಡೋದಕ್ಕೆ ಅರ್ಧ ಗಂಟೆ ಆಯಿತು. 3.5 ಅವರ್ ಆಯಿತು. 1000 ರೂಪಾಯಿ ಕೊಟ್ಟರು. ಸುಮ್ಮನೆ ಇಸ್ಕೊಂಬಂದೆ. ಕೊಡಲಿಲ್ಲ ಅಂದರೆ ಮಾತಾಡ್ತಾ ಇದ್ದೆ ನಾನು. ನಮ್ಗೆ ಅದೆಲ್ಲ ಹೇಳಕ್ಕೆ ಹೋಗ್ಬಾರ್ದು ಸರ್. ತಮ್ದು ಏನಿರುತ್ತೆ ಅಗ್ರಿಮೆಂಟು ಪೇಪರ್ಸು ಎಲ್ಲ ಮೊದಲೇ ಕ್ಲಿಯರ್ ಮಾಡ್ಕೊಂಡು ಇಟ್ಕೋಬೇಕು. ಅದು ನಾನು ಬಂದಮೇಲೆ ಲೋಡ್ ಮಾಡೋವಾಗ ಲೋಡ್ ಮಾಡಿದ್ಮೇಲೆ ಅದನ್ನು ಮಾಡ್ಕೊಂಡು ಕುಂದ್ರೆ ನಮ್ಗೆ ಹಿಂದೆ ಮಾಡೋಕ್ಕಾಗಲ್ವಾ ಕೆಲಸ? ಬೇರೆ ಏನಿರಲ್ವಾ? ಅದಕ್ಕೋಸ್ಕರ ನಾನು ಬೈದಾಡಿದೆ ಸರ್. ನೋಡಿ ಆದರೆ ನಮಗೆ 1000 ರೂಪಾಯಿ ಕೊಡ್ಬೇಕಂದ್ರೆ ಕೊಡಬೇಕು. ಯಾಕಂದರೆ 500 ಅದ್ರಲ್ಲಿ ತೋರಿಸ್ತಾ ಇದೆ. ನಾನು 500 ಎಕ್ಸ್ಟ್ರಾ ಕೊಡಬೇಕು. ಯಾಕಂದರೆ 2.5 ಅವರ್ ವೇಟ್ ಮಾಡಿದ್ದೀನಿ ಅಂತ ಹೇಳಿದೆ. ಆಯ್ತು ಸರ್ ಕೊಡ್ತೀನಿ ಅಂತ 1000 ರೂಪಾಯಿ ಕೊಟ್ಟರೆ ತಗೊಂಬಂದೆ. ಅದನ್ನು ಕಂಪ್ಲೀಟ್ ಮಾಡಿದೆ ಅಷ್ಟರಲ್ಲೇ. ಮತ್ತೆ ಕಂಪ್ಲೀಟ್ ಮಾಡಿ ಒಂದು 5 ನಿಮಿಷ ಆಗಿರಲಿಲ್ಲ, ಬೆಳಂದೂರ್ಗೊಂದು ಮತ್ತೆ ಡ್ಯೂಟಿ ಬಂತು ಪೋರ್ಟ್ರಲ್ಲಿ. ಇವಾಗ ಐಡಿ ಸಸ್ಪೆಂಡ್ ಆಗುತ್ತೆ ಗುರು. ಯಾಕಂದರೆ 994 ರೂಪಾಯಿ ಪೋರ್ಟ್ರ್ ಅವ್ರು ಕೊಡೋದಿತ್ತು. ಈ ಡ್ಯೂಟಿ ಕಂಪ್ಲೀಟ್ ಮಾಡಿದ್ರೆ ಆಯಿತು, ಸಸ್ಪೆಂಡ್ ಆಗುತ್ತೆ. ಮತ್ತು 1000 ರೂಪಾಯಿ ನಾನು ಕಟ್ಟಿದ ಮೇಲೆ ನನಗೆ ಐಡಿನ ಅವರು ರಿಮೂವ್ ಮಾಡ್ತಾರೆ. ಬನ್ನಿ ಡೀಸೆಲ್ ಹಾಕ್ಕೊಂಡು ಡೈರೆಕ್ಟಾಗಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗೋಣ. ಫೈನಲಿ ಇವಾಗ ಟೈಮ್ ಬಂದು 4 ಗಂಟೆ 9 ನಿಮಿಷ. ಇವಾಗ 2ನೇ ಸ್ಟಾಪು ಪಿಕಪ್ ಇತ್ತು. ಅಲ್ಲಿನೂ ಕಂಪ್ಲೀಟ್ ಮಾಡಿಕೊಂಡು ಪಿಕಪ್ಪು ಮೆಟೀರಿಯಲ್ ಲೋಡ್ ಮಾಡಿಕೊಂಡು ಹೊರಟಿದ್ದೀನಿ. ಊಟ ಗಿಡ ಮಾಡಿಕೊಂಡೆ. ಊಟನೂ ಮಾಡಿಕೊಂಡು ಡೈರೆಕ್ಟಾಗಿ ಕಾಡ್ಬೀಸ್ನಳ್ಳಿ ಹತ್ರ ಡ್ರಾಪ್ ಇರೋದು. ಟೋಟಲ್ 12 ಕಿಲೋಮೀಟ್ರು 26 ನಿಮಿಷ ತೋರಿಸಿದೆ. ಹೋಗ್ತಾ ಇದ್ದೀನಿ. ಸ್ವಲ್ಪ ಹೊಟ್ಟೆ ಬೇರೆ ಭಾಳ ಹಸುವಾಗಿತ್ತು, ಅದಕ್ಕೆ 4 ಗಂಟೆಗೆ ಊಟ ಮಾಡಿದ್ದೀನಿ ಗುರು. ಈ ನಮ್ಮ ಡ್ರೈವರ್ಗಳದು ಯಾವಾಗ ಊಟ ಮಾಡ್ತಾರೋ ಯಾವಾಗ ಮಲ್ಕೊಂತಾರೋ ಒಂದು ಅರ್ಥನೇ ಆಗಲ್ಲ.
ಬನ್ನಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗೋಣ. 1000 ರೂಪಾಯಿ ID ಗ್ಯಾರಂಟಿ ಸಸ್ಪೆಂಡ್ ಆಗೇ ಆಗುತ್ತೆ. ತೋರಿಸ್ತೀನಿ ನಿಮಗೆ. ಸಸ್ಪೆಂಡ್ ಆದ್ಮೇಲೆ ಮತ್ತೆ 1000 ರೂಪಾಯಿ ನಾನು ಅಮೌಂಟ್ ಕಟ್ಬಿಟ್ಟು ಮತ್ತೆ ಸಸ್ಪೆಂಡ್ ಐಡಿನ ರಿಮೂವ್ ಮಾಡಿಸಿ ಡ್ಯೂಟಿ ಆನ್ ಮಾಡಬೇಕು. ಬನ್ನಿ ಹೋಗೋಣ, ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಡೈರೆಕ್ಟ್ ಆಗಿ. ನೋಡಿ ಇದೇ ಡ್ರಾಪ್ ಪಾಯಿಂಟ್. ಬಂದು ನಿಂತ್ಕೊಂಡಿದ್ದೀನಿ. ಅವ್ರು ಯಾರ್ದೋ ನಂಬರ್ ಕಳಿಸ್ತಾರಂತೆ ಕಸ್ಟಮರ್ದು, ಕಳಿಸಿ ಅಂತ ಹೇಳಿದ್ದೀನಿ. ಅವ್ರು ಕಾಲ್ ಮಾಡಿ ಒಳಗಡೆ ತೊಗೊಂಡು ಹೋಗ್ಬೇಕು ಅಪಾರ್ಟ್ಮೆಂಟ್ ಒಳಗಡೆ. ಪ್ರೆಸ್ಟೀಜ್ ಲಕ್ಸುರಿಯಸ್ ಅಂತೆ, ಪ್ರೆಸ್ಟೀಜ್ ಲಕ್ಸುರಿ ಡ್ರೈವ್ ಅಂತೆ. ಇರಲಿ, ಯಾವುದಾದ್ರೂ ಇರಲಿ. ಕಸ್ಟಮರ್ ನಂಬರ್ ಮೆಸೇಜ್ ಮಾಡಲಿ, ಕಾಲ್ ಮಾಡ್ಕೊಂಡು ಒಳಗಡೆ ಹೋಗಿ ಡ್ರಾಪ್ ಮಾಡೋಣ. ಡ್ರಾಪ್ ಲೊಕೇಶನಲ್ಲಿ ಮೆಟ್ರಲ್ ಅನ್ಲೋಡ್ ಮಾಡೋಕ್ಕೆ ಕೇಳೋಣ. ಬನ್ನಿ, ಅಲ್ಲಿ ಒಳಗಡೆ ಹೋದ್ಮೇಲೆ ಸಿಗ್ತೀನಿ. ನೋಡಿ ಡ್ಯೂಟಿ ಕಂಪ್ಲೀಟ್ ಆಯಿತು. ಟ್ರಿಪ್ ಎಂಡ್ ಮಾಡಿದೆ. ಅಮೌಂಟ್ ನೋಡಿ, ನೀವು ಸಸ್ಪೆಂಡ್ ಆಗಿದ್ದೀರಾ ಅಂತ ಬಂದಿದೆಯಾ. ಅಮೌಂಟ್ ನೋಡಿ 1087 ರೂಪಾಯಿ ಪೇ ಮಾಡಿದ್ದೀನಿ. ಇವಾಗ ತೋರಿಸ್ತೀನಿ ನಿಮಗೆ. ಸಸ್ಪೆಂಡ್ ಆಗಿರೋ ಐಡಿನ ರಿಟರ್ನು ಅಮೌಂಟ್ ಪೇ ಮಾಡಿದ್ಮೇಲೆ ನೋಡಿ ಆನ್ಲೈನ್ಗೆ ಬನ್ನಿ ಅಂತ ಬಂತಾ ಇದೆ. ಇವಾಗ 0 ಕಾಣಿಸ್ತಾ ಇದೆಯಾ ಅಮೌಂಟು. ನೋಡಿ 1087 ರೂಪಾಯಿ ಇವಾಗ ಜಸ್ಟ್ ಪೇ ಮಾಡಿರೋದು. 4 ಗಂಟೆ 56 ನಿಮಿಷ. ಇವಾಗ ನೋಡಿ 4 ಗಂಟೆ 57 ನಿಮಿಷ ಆಗೈತೆ. 1000 ರೂಪಾಯಿ ಪೇ ಮಾಡಿರೋದು. ಇವಾಗ ಆನ್ಲೈನ್ ಬರ್ಬೋದು ಅಂತ ಬಂದಿದೆ ನೋಡಿ. ಈ ಥರ ಡ್ಯೂಟಿ ಕಂಪ್ಲೀಟ್ ಮಾಡಿದ್ಮೇಲೆ ಇನ್ನೂ ಪೇಮೆಂಟ್ ಬಂದಿಲ್ಲ ಅವ್ರದ್ದು. ಅಷ್ಟರಲ್ಲೇ ಸಸ್ಪೆಂಡ್ ಆಗಿರೋ ಐಡಿನ ಮತ್ತೆ ರಿಮೂವ್ ಮಾಡಿಸ್ದೆ. ಈ ಸರಿನೂ ನಾವು ಪ್ರೈಮ್ ಪಾರ್ಟ್ನರ್ ಗ್ಯಾರಂಟಿ. ಇದು ಮಾತ್ರ 0-0ನೇ ತೋರಿಸುತ್ತೆ ಕಾಂಪಿಟೇಷನ್ ಸ್ಕೋರು. ಇಲ್ಲಿ ನೋಡಿ ಪರ್ಫಾರ್ಮೆನ್ಸಲ್ಲಿ 25 ಅವರ್ ತೋರಿಸ್ತಾ ಇದೆ. ಇವತ್ತಿಂದೊಂದು ಎಷ್ಟು ಅಂದರೆ ಒಂದು 7 ಅವರ್ ಮಾಡಿರ್ಬೇಕು ಬೆಳಿಗ್ಗೆಯಿಂದ. ಅದನ್ನೊಂದು ಕೂಡಿಸಿದ್ರೆ 30-31 ಅವರು. ನಾಳೆ ನಾಡಿದ್ದು ದಿನ 2 ದಿನ ಟೈಮ್ ಐತೆ. ಮತ್ತು ನೆಕ್ಸ್ಟ್ ವೀಕು ಪ್ರೈಮ್ ಪಾರ್ಟ್ನರ್ ಆಗ್ಬೋದು. ಬನ್ನಿ, ಯಾವುದಾದ್ರು ಡ್ಯೂಟಿ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಪ್ರಶಾಂತವಾದ ಜಾಗ, ಯಾರಿಲ್ಲ. ಹೊಸ ಅಪಾರ್ಟ್ಮೆಂಟ್ ರೆಡಿ ಆಗ್ತೈತೆ. ಸುಮ್ಮನೆ ಕೂತ್ಕೊಂಡಿದ್ದೀನಿ. ಡ್ಯೂಟಿ ಆನ್ ಮಾಡೋಣ. ಯಾವುದಾದ್ರು ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಒಂದು ಜಸ್ಟ್ ಡ್ಯೂಟಿ ಬಂದೈತೆ. ಟೈಮ್ ಬಂದು 5:30, 5 ಗಂಟೆ 34 ನಿಮಿಷ ಸಮಥಿಂಗ್ ಆಗೈತೆ. ಅಲ್ಲಿ ಒಂದು ಡ್ರಾಪ್ ಡ್ಯೂಟಿ ಕಂಪ್ಲೀಟ್ ಮಾಡೋದಲ್ಲ, ಒಂದು 20 ನಿಮಿಷ ಕೂತ್ಕೊಂಡೆ. ಯಾಕಂದರೆ ಸ್ವಲ್ಪ ಟೈಮ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡೆ. ಒಂದು ಡ್ಯೂಟಿ ಬಂದಿತ್ತು 500 ರೂಪಾಯಿದು. ನಾನೇ ಅಕ್ಸೆಪ್ಟ್ ಮಾಡಲಿಲ್ಲ. ಇವಾಗ ಮತ್ತೆ ಇನ್ನೊಂದು ಡ್ಯೂಟಿ ಬಂದೈತೆ 4,200 ರೂಪಾಯಿ. ಪಿಕಪ್ ಪಾಯಿಂಟ್ ಬಂದು ನಿಂತ್ಕೊಂಡಿದ್ದೀನಿ. ಕಸ್ಟಮರ್ ಕಾಲ್ ಮಾಡೋಣ, ನೋಡೋಣ ಏನಿದೆ ಮೆಟೀರಿಯಲ್ ಅಂತ ನೋಡ್ಕೊಂಡು ಹಾಕೊಂಡು ಹೋಗೋಣ. ಮತ್ತೆ ಬನ್ನಿ ಮೆಟೀರಿಯಲ್ ಲೋಡ್ ಮಾಡುವಾಗ ತೋರಿಸ್ತೀನಿ ನಿಮಗೆ. ನೋಡಿ ಅಮೌಂಟು 425 ರೂಪಾಯಿ. ಡ್ರಾಪ್ ಬಂದು ಚಿನ್ನಪ್ಪನಹಳ್ಳಿ ಮುನೇಕೊಳಲ ಮಾರ್ತಳ್ಳಿ ಡ್ರಾಪ್ ಇರೋದು. ಟ್ರಿಪ್ ಸ್ಟಾರ್ಟ್ ಮಾಡಿಬಿಡೋಣ. ಹಿಂದೆಗಡೆ ಮೆಟೀರಿಯಲ್ ಲೋಡ್ ಮಾಡ್ತಾ ಇದ್ದಾರೆ ನೋಡಿ. ಟಿಂಬರ್ 2 ಲೋಡ್ ಮಾಡ್ತಾವ್ರೆ. ಮಾಡಲಿ ಲೋಡು, ನೋಡೋಣ ಎಷ್ಟು ಕಿಲೋಮೀಟ್ರ್ ಐತೆ ನೋಡ್ಬಿಡೋಣ. ಸಮಥಿಂಗ್ 7 ಕಿಲೋಮೀಟ್ರ್ ಇರಬೇಕು ನನಗನ್ಸಿದ ಮಟ್ಟಿಗೆ. ಅಷ್ಟೇ ಬರೋದು. 7ರಿಂದ 8 ಕಿಲೋಮೀಟ್ರ್ ಒಳಗಡೆನೆ. 6 ಕಿಲೋಮೀಟ್ರ್ ಐತೆ. 18 ನಿಮಿಷ ತೋರಿಸ್ತಾ ಇದೆ. ಬನ್ನಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಡೈರೆಕ್ಟಾಗಿ. ಏನಲ್ಲಿ ಟೈಮ್ ಬಂದು 6 ಗಂಟೆ 9 ನಿಮಿಷ. ಡ್ರಾಪ್ ಪಾಯಿಂಟ್ ಹತ್ರ ಬಂದು ನಿಂತಿದ್ದೀನಿ. ಮೆಟ್ರಲ್ ಅನ್ಲೋಡ್ ಆಗ್ತೈತೆ ನೋಡಿ. ಟ್ರಿಪ್ ಎಂಡ್ ಮಾಡಿಬಿಡೋಣ. ಟೋಟಲ್ 5-6 ಡ್ಯೂಟಿ ಮಾಡಿರೋದು ಇವತ್ತು. 425 ರೂಪಾಯಿ. ಲಾಸ್ಟ್ ಕಂಪ್ಲೀಟ್ ಆಯಿತು. ಈ ಡ್ಯೂಟಿ ಆದಮೇಲೆ ಬೇರೆ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರ್ಯಾರು ನನ್ನ ವೀಡಿಯೋ ಹೊಸದಾಗಿ ನೋಡ್ತಾ ಇದ್ದೀರಾ ದಯಮಾಡಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರ.